ನಮಸ್ಕಾರ ಸ್ನೇಹಿತರೆ. ಇವತ್ತಿನ ನಮ್ಮ ವಿಡಿಯೋ ಮೂಲಕ ನಾನು ನಿಮಗೆ ತುಂಬಾ ಸ್ಪಾಂಜಿಯಾಗಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ಕೇಕ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಅಂಗಡಿಯಿಂದ ತರೋ ಕೇಕ್ಗಿಂತ ತುಂಬಾ ಹೆಲ್ದಿಯಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ಕೇಕ್ ತಿನ್ನಬೇಕು ಅಂತ ಹೇಳಿದ ತಕ್ಷಣವೇ ನೀವು ಕೇವಲ ಒಂದು 20-25 ನಿಮಿಷದೊಳಗಡೆ ಈ ಕೇಕನ್ನು ನೀವು ರೆಡಿ ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅಂಗಡಿ ಕೇಕ್ ತಿನ್ನೋದಕ್ಕಿಂತ ಹೆಲ್ದಿಯಾಗಿ ನೀವು ಮನೇಲಿ ಪ್ರಿಪೇರ್ ಮಾಡ್ಕೋಬೋದು ತುಂಬ ಈಸಿಯಾಗಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಗೆ 3/4 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಮತ್ತು 1/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಸ್ವಲ್ಪ ತೆಳುವಾಗಿ ಇದನ್ನು ಪಾಕ ಏನು ಬೇಡ, ಇದನ್ನು ನೀಟಾಗಿ ನೀರಿನ ಜೊತೆ ಕರಗಿಸ್ಕೋಬೇಕು. ಅದಕ್ಕೋಸ್ಕರ ನಾನು ಈ ಥರ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಇದು ಪಾಕ ಹಾಕೋಷ್ಟೇನು ಕಾಯೋದು ಬೇಡ, ನೋಡಿ ಈ ಥರ ಆದರೆ ಸಾಕು. ಈಗ ಅದನ್ನು ಸೈಡಲ್ಲಿಟ್ಟು ಸ್ವಲ್ಪ ತಣ್ಣಿಸ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಇನ್ನೂ 1-2 ಕಪ್ಪು ಬೇಕಾದರೆ ತೊಗೊಳ್ಬೋದು. ಅದಕ್ಕೆ ಬೇಕಾಗುವಷ್ಟೇ ಸಾಮಗ್ರಿಗಳನ್ನು ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಈ ರೀತಿಯಾಗಿ ನೀವು ಇದನ್ನು ಚೆನ್ನಾಗಿ ಗಾಳಿಸ್ಕೋಬೇಕು. ಯಾಕಂದರೆ ಅದು ಸ್ವಲ್ಪ ಸಾಫ್ಟಾಗಿ ಉಂಡೆ ಥರ ಇರುತ್ತಲ್ವ, ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಕ್ಲಿಯರಾಗಿ ಬರುತ್ತೆ. ಈ ಥರ ಗಂಟೆಲ್ಲ ಇದರಲ್ಲೇ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಪ್ರೊಸೀಜರ್ನ ಸ್ಕಿಪ್ ಮಾಡಬೇಡಿ. ಮತ್ತು ನಾನಿಲ್ಲಿ ಬೆಲ್ಲದ ಪಾಕ ಮಾಡ್ಕೊಂಡಿದ್ದೀನಲ್ಲ, ಅದು ತಣ್ಣಗಾಗಿದೆ. ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ವಿಡಿಯೋ ಮಿಸ್ ಆಗಿದೆ. ನೋಡಿ ಇದಕ್ಕೆ ಬೆಲ್ಲದ ಪಾಕನ ನಾನು ಹಾಕ್ಕೊಂಡಿದ್ದೀನಿ ಇವಾಗ ಗೋಧಿ ಹಿಟ್ಟಿಗೆ. ಇದನ್ನು ಚೆನ್ನಾಗಿ ಥರ ಕಲಿಸ್ಕೊಬೇಕು. ನೋಡಿ ಈ ಥರ ಎಷ್ಟಾಗುತ್ತೆ ಅಷ್ಟು ನೀವು ಈ ಥರ ಕಲಿಸ್ಕೊಬೇಕು. ಮೊದಲಿಗೆ ನೀವು ಇದಕ್ಕೆ ಏನನ್ನೂ ಆ್ಯಡ್ ಮಾಡಬಾರ್ದು. ಪೂರ್ತಿಯಾಗಿ ಹಿಟ್ಟು ನೀಟಾಗಿ ಬೆಲ್ಲದ ಜೊತೆ ಬ್ಲೆಂಡ್ ಆಗೋವರೆಗೂ ಇದನ್ನು ಕಲಿಸ್ಕೊಬೇಕು ಈ ಥರ ನೀಟಾಗಿ. ಆಮೇಲೆ ನೀವು ಅದಕ್ಕೆ ಎಷ್ಟು ತೆಳು ಬೇಕು ಅಂತ ನೋಡಿಕೊಂಡು ಮಾಡ್ಕೋಬೋದು. ಅಲ್ಲಿವರೆಗೂ ಈ ರೀತಿಯಾಗಿ ನೀವು ಇದನ್ನು ಸಾಫ್ಟಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ನಿಮಗೆ ಯಾವುದರಲ್ಲಿ ತುಂಬ ಈಸಿ ಅನಿಸುತ್ತೆ ಅದರಲ್ಲಿ ನೀವು ಮಾಡ್ಕೋಬೋದು. ಇದರಲ್ಲೇ ಮಾಡ್ಕೋಬೇಕು ಅಂತ ಏನಿಲ್ಲ. ನಾನು ಜಸ್ಟ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಎಲ್ಲ ಕಡೆ ಮಿಕ್ಸ್ ಆಗಿದೆ. ಈ ಥರ ಆದ ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ತುಪ್ಪ ಕೂಡ ತುಪ್ಪ ಬದಲು ನೀವು ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಬಟ್ ತುಪ್ಪ ಹಾಕೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ತುಪ್ಪ ಹಾಕಿದ ನಂತರ ಮತ್ತೆ ನೋಡಿ ಈ ಥರ ನೀವು ಕಲಿಸ್ಕೊಳ್ಳೋದ್ರಿಂದ ಈಗ ಮತ್ತೆ ಹಿಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ನಾನು ಮೊದಲಿಗೆ ನೀರು ಹಾಕ್ಕೊಳ್ಬೇಡಿ ಅಂತ ಹೇಳಿದ್ದು. ನೋಡಿ ಈ ಥರ ನೀವು ಕಲಿಸ್ಕೊತ ಹೋದಾಗ ತುಪ್ಪ ಹಾಕಿದ ನಂತರ ನೋಡಿ ಈ ಥರ ಟೆಕ್ಸ್ಚರ್ ರೆಡಿ ಆಗುತ್ತೆ. ಈಗ ನಿಮ್ಗಿನ್ನೂ ಸ್ವಲ್ಪ ತೆಳು ಮಾಡ್ಕೋಬೇಕು ಅಂತ ಅನಿಸಿದ್ರೆ ಸ್ವಲ್ಪ ನೀವು ಇದಕ್ಕೆ ಹಾಲನ್ನು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಮತ್ತು ನಾನಿಲ್ಲಿ ಸ್ವಲ್ಪ ಬೇಕಿಂಗ್ ಪೌಡರ್ ಒಂದು 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರನ್ನು ಮತ್ತು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಕೂಡ ಇದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಚಿಟಿಕೆ ಉಪ್ಪನ್ನು ಕೂಡ ನೀವು ಮಿಸ್ ಮಾಡಬೇಡಿ, ರುಚಿ ಚೆನ್ನಾಗಿರುತ್ತೆ ಹಾಕೋದ್ರಿಂದ. ಈಗ ನಾನು ಪುನಃ ಇದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಪೂರ್ತಿಯಾಗಿ ಈ ರೀತಿಯಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸೋಡಾ ಇಲ್ಲ ಅಂದರೂ ಪರವಾಗಿಲ್ಲ, ಬೇಕಿಂಗ್ ಪೌಡರ್ ಅಂತೂ ನೀವು ಹಾಕಲೇಬೇಕಾಗತ್ತೆ. ನೋಡಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಿಮಗೆ ಸಾಫ್ಟ್ ಆದಂತಹ ಸ್ಪಾಂಜಿ ಆದಂತಹ ಕೇಕ್ ಕೇವಲ 25 ನಿಮಿಷದೊಳಗಡೆ ರೆಡಿ ಆಗಿಬಿಡುತ್ತೆ. ನೋಡಿ ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಸ್ವಲ್ಪ ದಪ್ಪ ಆಗಿದೆ ಅನಿಸ್ತು, ಅದಕ್ಕೋಸ್ಕರ. ಕರೆಕ್ಟಾಗಿ ಬಂದಿದ್ದರೆ ನೀವು ಈ ಪ್ರೊಸೀಜರ್ ಏನು ಮಾಡೋದು ಬೇಕಾಗಲ್ಲ. ಈಗ ಸ್ವಲ್ಪ ತೆಳುವಾಗಿ ನೀವು ಮಾಡ್ಕೊಳ್ಬೇಕು, ಬ್ಯಾಟರ್ ಥರ ಮಾಡ್ಕೊಳ್ಬೇಕು ಅಂತಂದಾಗ ಸ್ವಲ್ಪ ಹಾಲನ್ನು ನೀವಿಲ್ಲಿ ಮಿಕ್ಸ್ ಮಾಡ್ಕೋಬೋದು. ನೋಡಿ ಈ ಥರ ಹಾಲು ಹಾಕೋದ್ರಿಂದ ಕೂಡ ಸಾಫ್ಟಾಗಿ ಬರುತ್ತೆ ಕೇಕು. ಇದಕ್ಕೆ ನಾನು ಯಾವುದೇ ರೀತಿಯಾದ ಮೊಟ್ಟೆ ಕೂಡ ಆ್ಯಡ್ ಮಾಡಿಲ್ಲ. ನೋಡಿ ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ನಿಮಗೆ ಸಾಫ್ಟ್ ಕೇಕ್ ರೆಡಿ ಆಗುತ್ತೆ. ನೋಡಿ ಈ ಥರ ನೀವು ಇದನ್ನು ಕಲಿಸ್ಕೊತಾನೆ ಇರಬೇಕು. ನೀವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀರ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಕೇಕ್ ಕೂಡ. ನೋಡಿ ಈಗ ಆಲ್ಮೋಸ್ಟ್ ರೆಡಿಯಾಗಿದೆ ಬ್ಯಾಟರು. ನೋಡಿ ಪೂರ್ತಿಯಾಗಿ ನೋಡಿ ಇಷ್ಟು ರೆಡಿ ಆದರೆ ಸಾಕು. ಈಗ ನಾನಿಲ್ಲಿ ಒಂದು ಟಿನ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಚೆನ್ನಾಗಿ ಈ ಥರ ತುಪ್ಪನ ಸವರ್ಕೋತಾ ಇದ್ದೀನಿ. ನೀವು ಡಸ್ಟಿಂಗ್ ಬೇಕಾದರೂ ಮಾಡ್ಕೋಬೋದು. ಲೈಕ್ ಈ ತುಪ್ಪ ಹಚ್ಚಿದ ನಂತರ ನೀವು ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೋದು. ನಾನು ಆಲ್ರೆಡಿ ಟ್ರೈ ಮಾಡಿದ್ದೆ,
ಇದು ಬರುತ್ತೆ ಹೀಗೆ ಮಾಡಿಕೊಂಡ್ರು. ಇಲ್ಲಾಂದರೆ ಬಟರ್ ಪೇಪರ್ ಇದ್ದರೆ ಕೂಡ ನೀವು ಹಾಕ್ಕೊಳ್ಬೋದು. ನೋಡಿ ಈಗ ನಾನು ಏನು ಬ್ಯಾಟರ್ ಮಾಡಿದ್ದೀನಿ ಇದು ನೋಡಿ ಕರೆಕ್ಟಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಕೂಡ. ಈ ಥರ ಪೂರ್ತಿಯಾಗಿ ನೀವು ನೀಟಾಗಿ ಇದಕ್ಕೆ ಟಿನ್ಗೆ ಹಾಕ್ಕೋಬೇಕು. ಪೂರ್ತಿಯಾಗಿ ಹಾಕ್ಕೊಂಡಿದ ನಂತರ ಇದನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಹೇಗೆ ಬೇಕು ಆ ರೀತಿಯಾಗಿ ನೀವು ಸೆಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕಾ, ಯಾವುದೇ ಥರದ ಏನು ಬೇಕಾದರೂ ನೀವು ಡೆಕೋರೇಷನ್ ಮಾಡ್ಕೊಳ್ಳೋಂಗಿದ್ರೆ ಇದ್ರ ಮೇಲೆ ನೀವು ಆರಾಮಾಗಿ ನೋಡಿ. ಈಗ ನೀಟಾಗಿ ಒಂದು ಸಲ ಸೆಟ್ ಮಾಡಿಕೊಂಡು ಈಗ ನಾನಿಲ್ಲಿ ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬಾದಾಮ್ ಬೇಕು, ಕ್ಯಾಶ್ಯೂ ಬೇಕು ಅಂತ ಅನಿಸಿದ್ರೆ ಅದು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಇದ್ರ ಜೊತೆ ಹಾಕೋದ್ರಿಂದ ಮಕ್ಕಳು ಕೂಡ ತಿನ್ನಲ್ಲ ಅಂತ ಇದ್ದರೆ ಅದನ್ನು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಮತ್ತು ನಾನು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಮೇಲೆ ಕೂಡ ಗಸಗಸೆಯನ್ನು ಉದುರಿಸ್ಕೊತಾ ಇದ್ದೀನಿ. ಇದೆಲ್ಲ ಆಪ್ಷನಲ್, ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಸೆಟ್ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಥರ ಸೆಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ನೋಡಿ ಈ ಥರ ಎಲ್ಲ ಕಡೆ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಈಗ ನಾನಿವಾಗ ಗ್ಯಾಸ್ ಮೇಲೆ ಇಡೋಕ್ಕೆ ಓವನ್ನಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು. ಆದರೆ ನಾನಿಲ್ಲಿ ಹೀಗೆ ಪಾತ್ರೆದಲ್ಲಿ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಮುಷ್ಟಿ ಆಗೋಷ್ಟು. ಅದ್ರ ಮೇಲ್ಗಡೆ ಒಂದು ಪ್ರೀತಿ ಇಟ್ಬಿಟ್ಟು ಇದನ್ನು ಈ ರೀತಿಯಾಗಿ ಸೆಟ್ ಮಾಡ್ತಾ ಇದ್ದೀನಿ. ಮತ್ತು ಇದನ್ನು ನೀವು ಪೂರ್ತಿಯಾಗಿ ಗಾಳಿ ಆಡದೇ ಇರೋ ಥರ ನೀವು ಕ್ಲೋಸ್ ಮಾಡಿಡಬೇಕು. ಇದರಲ್ಲಿ ಯಾವ ರೀತಿಯಾದಂತಹ ಗಾಳಿ ಕೂಡ ಆಡ್ತಾ ಇಲ್ಲ. ಕರೆಕ್ಟಾಗಿದು ಸೆಟ್ ಆಗಿದೆ ನೋಡಿ. ಇವಾಗ ಯಾವ ರೀತಿಯಾಗಿ 25 ನಿಮಿಷದ ನಂತರ ಇದು ರೆಡಿಯಾಗಿದೆ. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ 25 ಮಿನಿಟ್ಸ್. ನೋಡಿ ಈ ಥರ ಹಾಕಿ ನೋಡಿದಾಗ, ಫೋರ್ಕ್ ಹಾಕಿ ನೋಡಿದಾಗ ಅಂಟಿರಬಾರ್ದು. ಅಂಟಿದ್ರೆ ಇನ್ನು ಸ್ವಲ್ಪ ನೀವು ಬೇಯಿಸ್ಕೋಬೇಕಾಗತ್ತೆ. ನೋಡಿ ಈಗ ರೆಡಿಯಾಗಿದೆ. ಕರೆಕ್ಟಾಗಿ ನಾನು 25 ಮಿನಿಟ್ಸ್ ಇದನ್ನ ಬೇಕ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಉಬ್ಬಿ ಬಂದಿದೆ ನೋಡಿ. ಈಗ ನಾನು ಪ್ಲೇಟ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದು ಸ್ಟಿಕ್ಕಿ ಸ್ವಲ್ಪ ತಣ್ಣಗಾದ ನಂತರ ಆದರೆ ಬೇಗನೆ ಇದು ತಳ ಬಿಟ್ಟು ಬಂದುಬಿಡುತ್ತೆ. ನಾನು ಇಮಿಡಿಯೇಟಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಅದು ಬಂದಿದೆ ಕರೆಕ್ಟಾಗಿ. ಬಟರ್ ಪೇಪರ್ ಹಾಕಿದ್ರೆ ಕೂಡ ಇನ್ನೂ ಅದು ಅಂಟೋದಿಲ್ಲ, ತುಂಬಾ ಕ್ಲಿಯರಾಗಿ ಬರುತ್ತೆ ನಿಮಗೆ ನೀಟಾಗಿ. ಈಗ ನಾನು ಇನ್ನೊಂದು ಪ್ಲೇಟ್ ಇಟ್ಬಿಟ್ಟು ಅದನ್ನು ಸ್ಟ್ರೈಟ್ ಮಾಡ್ಕೊಳ್ಳೋಣ ಅಂತ. ನೋಡಿ ಈ ಥರ ಎಷ್ಟು ಸ್ಪಾಂಜಿಯಾಗಿ ರೆಡಿಯಾಗಿದೆ ಅಂತ ನೋಡಿ. ಇದನ್ನು ನಿಮಗೆ ಯಾವ ಶೇಪ್ ಬೇಕಾದರೂ ನೀವು ಮಾಡ್ಕೊಂಡು ತಿನ್ಬೋದು. ತುಂಬ ಹೆಲ್ದಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನೀವು ಕೇಕ್ನ ತಿನ್ನಬೇಕು ಅಂತ ಅನಿಸಿದ್ರೆ ಈ ರೀತಿಯಾದಂತಹ ಕೇಕನ್ನು ಮರಿದೇ ಮಾಡ್ಕೊಳ್ಳಿ. ಇದನ್ನು ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ತುಂಬ ಟೇಸ್ಟಿಯಾದಂತಹ ಕೇಕ್ ರೆಸಿಪಿ, ತುಂಬಾ ಚೆನ್ನಾಗಿತ್ತು. ಮಕ್ಕಳು ನಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂದರು. ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇದು ಹೇಗೆ ಮಾಡೋದು ಅಂತ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇದನ್ನು ಬೇಕಾದರೆ ನೀವು 2 ದಿನ ಬೇಕಾದರೂ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು, ಏನೂ ಆಗಲ್ಲ. ತುಂಬ ಚೆನ್ನಾಗಿ ಬಂದಿದೆ, ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ತರಹದ ಈಸಿ ಆದಂತಹ ರೆಸಿಪಿನ ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲದನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.